ಇಲ್ಲಿ ನನ್ ಸನ್ ಗ್ಲಾಸಸ್ ಹಾಳಾಗೋಗಿದೆ ಅಂತಿದ್ರೆ ಇವ್ರಿಗೆ ಎಷ್ಟೇ ಬೆಲ್ ಹೊಡೆದ್ರು ಸಮಾಧಾನನೇ ಆಗ್ತಾ ಇಲ್ಲ. ಯಾವಾಗ ಬಂದ್ರು ನಮ್ ಗಂಟೆ ಬಾರಿಸ್ತಾರೆ ಮನುಷ್ಯರನ್ ತಂದು. ಅಯ್ಯೋ ಆಂಟಿ ನೀವಾ? ಏನ್ ವಿಷಯ ಬಂದಿದ್ದು? ಸರಿಯಾದ ಟೈಮ್ಗೆ ಸರಿಯಾದ ಜಾಗಕ್ಕೆ ಬರೋದೇ ನನ್ನ ಅಭ್ಯಾಸ ಅಲ್ವಾ? ಅಯ್ಯೋ ಒಳಗ್ ಬನ್ನಿ. ಒಳಗೆ ನಾನು ಆಮೇಲೆ ಬರ್ತೀನಿ. ಸದ್ಯಕ್ ನಾನು ಹೊರಗೆ ಹೋಗ್ಬೇಕು. ಅಲ್ಲಿ ತನಕ ಇದನ್ನ ನೋಡ್ಕೋತ್ಯಾ? ಅಯ್ಯೋ ಅಷ್ಟೇನಾ ಆಂಟಿ? ಇದೇನ್ ದೊಡ್ಡ ವಿಷಯ ಅಲ್ಲ ಬಿಡಿ. ಥ್ಯಾಂಕ್ ಯು ಪುಟ್ಟ, ನಾನು ಹೋಗಿ ಬರ್ತೀನಿ. ನನ್ ಸನ್ ಗ್ಲಾಸಸ್ ಹಾಳಾಗೋಗಿದೆ. ಆರ್ಯ ಸ್ವಲ್ಪ ಹೆಲ್ಪ್ ಮಾಡಿ ನನ್ಗೆ. ಏನ್ ಅವಾಗ್ಲಿಂದ ಬುಕ್ ಓದ್ತಾ ಇದ್ಯಾ? ಅಭಿಮನ್ಯು, ಗೊಟಲ ಆಂಟಿ ಕಿಟ್ಟಲ್ಲಿ ಏನಾದ್ರೂ ತೊಂದರೆ ಇದೆಯಾ ಅಂತ ಚೆಕ್ ಮಾಡು. ನೀನು ನನಗೆ ಆರ್ಡರ್ ಕೊಡೋ ಬದಲು ನೀನೇ ಯಾಕೆ ಹೋಗಿ ನೋಡಬಾರ್ದು? ಅಭಿಮನ್ಯು, ಇದ್ರಿಂದ ಉಳಿಬೇಕು ಅಂದ್ರೆ ನಾನು ಏಲಿಯನ್ ಫಾರ್ಮ್ ಅಲ್ಲೇ ಓಡಬೇಕಾಗುತ್ತೆ. ಅಯ್ಯೋ ಓಡು ಮೊದಲು ಓಡಿಲಿಂದ. ಮಿಸಸ್ ಗೊಟಲ ಅವರ ಬ್ಯಾಸ್ಕೆಟ್ ಇಂದ ತುಂಬಾ ದೊಡ್ಡ ತೊಂದರೆನೇ ಬಂದಿದೆ. ಹ್ಯೂಮನ್ಸ್ ಬಗ್ಗೆ ಬುಕ್ ಓದ್ತೀರಾ, ಹಾಗೆ ಡಾಗ್ಸ್ ಬಗ್ಗೆನೂ ಓದು. ಅವ್ರ ಸೈಕಾಲಜಿನೂ ಸ್ವಲ್ಪ ತಿಳ್ಕೊಳ್ಳೋದಲ್ವಾ? ಇನ್ನು ಯಾರ್ಯಾರು ಹಿಂದೆ ಬೀಳ್ತಾರೋ ಗೊತ್ತಿಲ್ಲ. ಇಲ್ಲ ಟಾಮಿ, ನಾನು ಚಿಕ್ಕದಾದ ಪುಟ್ಟದಾದ ಒಬ್ಬ ಮುದ್ದಾದ ಏಲಿಯನ್. ಮಾತಾಡೋದನ್ನ ನಿಲ್ಸಿ, ಏನಾದ್ರೂ ಉಪಾಯ ನೋಡ್ಕೋ. ಮಾಡ್ತೀನಿ. ಇದ್ರ ಹಿಂದೆ ಬಚ್ಚಿಟ್ಕೊಳ್ಳೋಣ. ಬಾಯಿಲಿ ಬೇಗ ಬಾ. ಇದು ಬಿಟ್ಟು ಬೇರೆ ಯಾವ ದಾರಿನೂ ಇಲ್ಲ ನಮ್ಗೆ. ಉಳ್ಕೊಂಡ್ವಿ. ಈ ನಾಯಿಗಳು ಇದಾವಲ್ಲ, ಈ ಟಾಮಿ ಇದಾನಲ್ಲ, ಯಾವಾಗಂದ್ರೆ ಅವಾಗ ಹೆದರ್ಸ್ತಾನೆ. ಕೊಳ್ಳಪ್ಪ, ಎಷ್ಟು ನಾಟಕ ಮಾಡ್ತೀಯಾ? ಅಂಕಲ್ ಟಾಮಿ ಜೊತೆ ಏನ್ ಮಾಡ್ತಿದ್ದಾರೆ? ಸರಿ ಆಯ್ತು, ನೀರು ಕುಡಿಯಂತೆ. ಬಾ ಬಾ ಬಾರೋ ಮುದ್ದು ಕಂದ. ಅಯ್ಯೋ ದೇವ್ರೆ, ನನ್ನ ಫೋನ್ ಎಲ್ಲ ಹಾಳಾಗಿ ಹೋಗ್ಬಿಡ್ತು. ಇದ್ರ ವಾರಂಟಿ ಕೂಡ ಆಗೋಗ್ಬಿಟ್ಟಿದೆ. ಹಾಯ್ ಗೊಟ್ಟಲ ಅಂಕಲ್. ಹಾಯ್ ಅಭಿಮನ್ಯು. ಅಂಕಲ್, ನೀವು ಟಾಮಿಗೆ ಹೆಲ್ಮೆಟ್ ಯಾಕೆ ಹಾಕ್ಸ್ತಿದ್ದೀರಾ? ಇದು ಕೂಡ ಸ್ಕೂಟರ್ ಓಡಿಸುತ್ತಾ? ಇದು ಹೆಲ್ಮೆಟ್ ಅಲ್ಲ, ನನ್ನ ಸ್ಪೈ ಕ್ಯಾಮ್ರಾ ಮಗು. ಏನು? ಈಗ ಈ ಸ್ಪೈ ಕ್ಯಾಮ್ ಅಂದ್ರೆ ಏನು? ಇದನ್ನ ಹಾಕೊಂಡು ಟಾಮಿ ಏನೆಲ್ಲ ನೋಡುತ್ತೋ ಅದೆಲ್ಲ ಈ ಚಿಪ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಈ ಚಿಪ್ ಅನ್ನ ನಾನು ನನ್ನ ಲ್ಯಾಪ್ಟಾಪ್ ಅಲ್ಲಿ ಹಾಕಿ ಟಾಮಿ ಏನೆಲ್ಲ ನೋಡುತ್ತೋ ಅದನ್ನೆಲ್ಲ ನಾನು ನೋಡ್ತೀನಿ. ಯಾರಿಗ್ ಗೊತ್ತು, ನನ್ ಟಾಮಿ ಏಲಿಯನ್ನೇ ನೋಡ್ಬೋದು. ಒಂದು ಕ್ಷಣ ಇಲ್ಲಿದ್ರು ಸಿಕ್ಕಾಕೋತಿಯ ಅಭಿಮನ್ಯು. ಗೊಟ್ಟಲ ಅಂಕಲ್ಗೆ ನನ್ನ ನಿಜವಾದ ರೂಪ ಗೊತ್ತಾಗ್ಬಿಡುತ್ತೆ. ಅಭಿಮನ್ಯು, ನಿನ್ಗೆ ಹೇಳಿದ್ದೆ ತಾನೆ ಈ ತರ ವಾಟರ್ ಬಾಟಲ್ ನನ್ನ ಟೇಬಲ್ ಬಗ್ಗೆ ಇಡಬೇಡ ಅಂತ. ಈ ನೀರು ನನ್ನ ಹೆಡ್ಫೋನ್ ಒಳಗಡೆ ಹೋಗಿ ಹೆಡ್ಫೋನ್ ಹಾಳು ಮಾಡಿದೆ. ನೋಡು. ವಾರ್ಯ, ಎಂತ ಐಡಿಯಾ ಕೊಟ್ಟಿದ್ಯಾ ನೀನು? ನೀರ್ ಹಾಕಿ ಡಿವೈಸ್ ನ ಹಾಳು ಮಾಡೋ ಐಡಿಯಾ. ಅಭಿಮನ್ಯು, ಕೋಪ ಆಮೇಲೆ ಮಾಡ್ಕೋ ಆರ್ಯ. ಈಗ ಗೊಟ್ಟಲ ಅಂಕಲ್ ಪ್ಲಾನ್ ನ ನೀರಲ್ಲಿ ಮುಳುಗ್ಸೋ ಅಂತ ಸಮಯ. ಹೋಗಿಲ್ಲ, ಬಂದ್ಬಿಡ್ತು. ಹಲೋ. ಸರಿಯಾದ ಟೈಮ್ಗೆ ಸರಿಯಾದ ಜಾಗಕ್ಕೆ ಬರೋದೇ ನನ್ನ ಅಭ್ಯಾಸ ಅಲ್ವಾ? ಅಭಿಮನ್ಯು, ನನ್ ಟಾಮಿ ಚೆನ್ನಾಗಿದ್ದಾನಲ್ವಾ? ಹ್ಞೂ ಆಂಟಿ, ನಿಮ್ ಟಾಮಿ ತುಂಬಾನೇ ಚೆನ್ನಾಗಿದ್ದಾನೆ. ಆದ್ರೆ ನಾವೇ ಚೆನ್ನಾಗಿಲ್ಲ. ಅಂದ್ರೆ ನನ್ ಮಾತಿನ ಅರ್ಥ, ಟಾಮಿ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದ. ಸ್ವಲ್ಪ ಬೇಗ ಬಂದಿದ್ರೆ. ಖಂಡಿತ ಟಾಮಿಗೆ ಹೊಟ್ಟೆ ಹಸ್ತಿದೆ. ಬಾಸ್ಕೆಟ್ ಅಲ್ಲಿ ಅವನು ಊಟ ಇಟ್ಟಿದ್ದೀನಿ. ಮೊದ್ಲು ಅವನಿಗೆ ಹೊಟ್ಟೆ ತುಂಬಿಸು, ಆಮೇಲೆ ನನ್ಗೋಸ್ಕರ ವೇಟ್ ಮಾಡು. ನಾನ್ ಬರೋಕ್ ಸ್ವಲ್ಪ ಹೊತ್ತಾಗುತ್ತೆ. ತೊಂದ್ರೆ ಇಲ್ಲಿಗೆ ಮುಗೀತು ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಹೊಸ ತೊಂದ್ರೆ ಬಂದ್ ಸಿಕ್ಕಾಕೊಂಡಿದೆ. ಆದ್ರೆ ಹುಲಿ ಬಾಯಿಗೆ ಯಾರ್ ಕೈ ಹಾಕ್ತಾರೆ? ಅಯ್ಯೋ ಟಾಮಿ ಹುಲಿ ಅಲ್ಲ, ಅದು ನಾಯಿ. ಇದೆಲ್ಲ ಹ್ಯೂಮನ್ಸ್ ಯೂಸ್ ಮಾಡೋ ಗಾದೆಗಳು. ನನ್ ಮಾತಿನ ಅರ್ಥ, ಟಾಮಿಗೆ ಇವಾಗ ಯಾರು ಊಟ ಮಾಡಿಸ್ತಾರೆ? ಆರ್ಯ ಊಟ ಮಾಡಿಸ್ತಾಳೆ. ಇಲ್ಲ, ಏಲಿಯನ್ ಫಾರ್ಮ್ ಅಲ್ಲಿ ಹೋಗ್ತೀನಿ. ಅವನೇನಾದ್ರೂ ನನ್ ಹಿಂದೆ ಬಿದ್ರೆ ನಾನು ಹ್ಯೂಮನ್ ಫಾರ್ಮ್ ಅಲ್ಲಿ ಬೇಗ ಹೊರಟೋಗ್ತೀನಿ.
ಕಡಿಮೆ ಮಾಡ್ಬೇಕು ಟಾಮಿನ ಹಂಗರ್, ಇಲ್ಲ ಅಂದ್ರೆ ನಮ್ಗೆ ಆಗುತ್ತೆ ಟಾಮಿಯಿಂದ ಡೇಂಜರ್. ತಿನ್ಬಿಡು ಟಾಮಿ, ಇಲ್ಲೇ ಸುಮ್ನೆ ಕೂತಿರು. ನೋಡ್ಬಿಟ್ಟ, ಬೇಡ ಬೇಡ ಟಾಮಿ, ಊಟ ಮಾಡು, ನನ್ನ ಕಚ್ಬೇಡ. ತಿನ್ಕೋ ಪುಟ್ಟ, ತಿನ್ಕೋ. ಥ್ಯಾಂಕ್ ಯು ಅಭಿಮನ್ಯು. ನೋ ಸಾರಿ, ನೋ ಥ್ಯಾಂಕ್ ಯು. ಗೆಳೆಯರಿಗಾಗಿ ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ಟಾಮಿ ಕಾಣಿಸುತ್ತೆ ಈಗ ಎಲ್ಲ ಡಾರ್ಕ್, ಮತ್ತೆ ಅವನ್ ನಿನ್ನ ನೋಡಿದ್ರೆ ಮಾಡಲ್ಲ ಬಾರ್ಕ್. ಸರಿ, ತೊಂದ್ರೆ ದೂರ ಆಯ್ತು. ನೋಡು, ಬಂತು ತೊಂದ್ರೆ ಕಾಲ್. ಅಭಿಮನ್ಯು, ನನ್ ಟಾಮಿ ಹುಷಾರಾಗಿದ್ದಾನಲ್ವಾ? ಇಲ್ಲ, ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾನೆ ಅನ್ಸುತ್ತೆ. ಅವ್ನ್ ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ. ಅದೇನ್ ಗೊತ್ತಾ, ಟಾಮಿ ಕಣ್ ಮುಂದೆ ನಾನು ಇರೋವರೆಗೂ ಅವ್ನ್ ಸರಿಯಾಗಿ ಊಟ ಮಾಡೋದಿಲ್ಲ. ಸೊ ನಾನ್ ವಿಡಿಯೋ ಕಾಲ್ ಮಾಡ್ತೀನಿ, ಟಾಮಿ ನನ್ನ ನೋಡ್ತಿದ್ದ ಹಾಗೆ ತಿನ್ಬಿಡ್ತಾನೆ. ಆದ್ರೆ ಆಂಟಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ.